ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದೊಂದಿಗೆ ನಾನು ನನ್ನ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸಲು ಪ್ರಥಮವಾಗಿ ನಾನು ನನ್ನ ಕಿರು ಪರಿಚಯವನ್ನು ಕೊಡಲು ಇಚ್ಛಿಸುತ್ತೇನೆ. ನಾನು ನನ್ನ ಕಥಕ್ ನೃತ್ಯಾಭ್ಯಾಸವನ್ನು ಗುರು ವಿದುಷಿ ಕುಮುದಿನಿ ಮತ್ತೆ ಅವರಲ್ಲಿ ಮಾಡಿದ್ದೇನೆ. ಈಗ ಭರತನಾಟ್ಯಂ ಶಿಕ್ಷಣವನ್ನು ಗುರು ವಿದುಷಿ ಸೀಮಾ ಕುಲಕರ್ಣಿ ಅವರಲ್ಲಿ ಮುಂದುವರಿಸುತ್ತೇನೆ. ತಮ್ಮೆಲ್ಲರ ಆಶೀರ್ವಾದ ಹೀಗೆ ನನ್ನ ಮೇಲಿರಲಿ. ನಾನು ನನ್ನ ನೃತ್ಯಾಭ್ಯಾಸವನ್ನು ಹೀಗೆ ಮುಂದುವರಿಸಿ ನೃತ್ಯ ಪ್ರದರ್ಶನವನ್ನು ತಮ್ಮೆಲ್ಲರ ಮುಂದೆ ಪ್ರದರ್ಶಿಸುತ್ತೇನೆ. ಇಂದು ಕಥಕ್ ನೃತ್ಯವನ್ನು ನಾನು ನಿಮ್ಮೊಂದಿಗೆ ನೃತ್ಯ ಪ್ರದರ್ಶನ ಕೊಡುತ್ತಿದ್ದೇನೆ. ಕಥಕ್ ಬಗ್ಗೆ ಹೇಳಬೇಕಾದರೆ ಇದು 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಪ್ರಮುಖವಾದದ್ದು. ಇದರ ಮೂಲ ಉತ್ತರ ಭಾರತ, ಆದರೆ ಇದು ಈಗ ಲೋಕದಾದ್ಯಂತ ಪ್ರಚಲಿತಗೊಂಡಿದೆ. ಹಾಗೂ ಇದಕ್ಕೆ ನಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶೈಲಿಯ ಸಂಗೀತವನ್ನು ಬಳಸುತ್ತೇವೆ. ಕಥಕ್ ನೃತ್ಯದಲ್ಲಿ ಪಖಾವಾಜ್ ಹಾಗೂ ತಬಲಾ ಗೋದುಗಳನ್ನು ನಾವು ನರ್ತಿಸುತ್ತೇವೆ. ಇದರ ಪ್ರಾಮುಖ್ಯತೆ ಇದೆ. ಹಾಗೂ ಲೈಕಾರಿಗಳ ಚಲನ್ ಹಾಗೂ ಲೈಕಾರಿ ಬೋಲ್ಸ್ ಇದನ್ನೆಲ್ಲ ನಾವು ಡಾನ್ಸ್ದಾಗ ಅಳವಡಿಸ್ಕೊಂಡು ಡಾನ್ಸ್ ಮಾಡಿ ಅದರ ಆನಂದ ಪಡಿತೇವೆ. ಸೊ ನೀವು ಎಲ್ಲರೂ ಇದನ್ನು ವೀಕ್ಷಿಸಿ ಆನಂದಿಸಿ ಅಂತ ನನ್ನ ಆಶಯ. ಪ್ರಥಮವಾಗಿ ನಾನು ಗಣೇಶ ವಂದನೆಯಿಂದ ಪ್ರಾರಂಭಿಸುತ್ತೇನೆ. ಗಣೇಶ ವಂದನ ಇದನ್ನು ನನ್ನ ತಂದೆ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿದ್ದಾರೆ. ಇದು ಯಮನ್ ರಾಗದಲ್ಲಿ ಹಾಡಿದ್ದಾರೆ. ವೀಕ್ಷಿಸಿ ಗಣೇಶ. वक्रतुण्ड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा. ಗಣೇಶನ ಸ್ತುತಿಯೊಂದಿಗೆ ಆರಂಭಿಸಿದ ಕಥಕ್ ನೃತ್ಯ. ಮುಂದಿನ ನನ್ನ ಡಾನ್ಸ್ ಐಟಮ್ ಇರುತ್ತದೆ ಕೃಷ್ಣ ಭಜನ್. ಕೃಷ್ಣ ಭಜನ್ ಇದು ಪಂಡಿತ್ ಬಿರ್ಜು ಮಹಾರಾಜ್ ಅವರು ರಚಿಸಿ ಸಂಯೋಜಿಸಲಾಗಿದೆ. ಇದು ಮಿಶ್ರ ದೇಸಿ ರಾಗದಲ್ಲಿದ್ದು ದಾದ್ರಾ ತಾಳದಲ್ಲಿ. ಇದು ಕೂಡ ನನ್ನ ತಂದೆ ಹಾಡಲಾಗಿದೆ. ಇದನ್ನು ಹಾಡಿ ನನಗೆ ನರ್ತಿಸಲು ಇದನ್ನು ಧ್ವನಿ ಮುದ್ರಣೆಯಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಇದನ್ನು ಈಗ ನರ್ತಿಸಿ ತೋರಿಸುತ್ತೇನೆ.
प्रगटे विजयनंदलाल सकल सुख के धनिया प्रगटे विजयनंदलाल सकल सुख के धनिया हरवारी हर के मधु पंख सोए धवलन पर हरवारी हर के मधु पंख सोए धवलन पर लगे चंद्र होने मधु राहु के ग्रहणिया प्रगटे विजयनंदलाल सकल सुख के धनिया पंख भ्रुकुटी चपल में कोटि कोटि मारू में पंख भ्रुकुटी चपल में कोटि कोटि मारू में देश भाई दासी सब भरी दासी सब जगत मनोहरिया प्रगटे विजयनंदलाल सकल सुख के धनिया उतरन हरि भावे गरीबा पद चलावे उतरन हरि भावे गरीबा पद चलावे यही पूजा पग है हारी हरिया प्रगटे विजयनंदलाल सकल सुख के धनिया जियो तुम प्राण मेरे जियो तुम प्राण मेरे कंस के दहनिया प्रगटे विजयनंदलाल सकल सुख के धनिया यही जगत को उभारो यही हेतु अंग धारो यही जगत को उभारो
यही हेतु अंगधारो गिरिधर गोपाल पिंदा के पाप के हरनिया प्रगटे विजनंद लाल सकल सुख के धनिया प्रगटे विजनंद लाल सकल सुख के धनिया ಮುಂದಿನ ಪ್ರಸ್ತುತಿ ರಸರಾಜ್ ತ್ರಿವಟ್. ತ್ರಿವಟ್ ಇದು ಕಥಕಿನ ಒಂದು ವಿಶೇಷ ಪ್ರಸ್ತುತಿಯಾಗಿರುತ್ತದೆ. ಇದರಲ್ಲಿ ಸ್ವರ, ಬೋಲುಗಳು ಹಾಗೂ ಕವಿತೆ ಮೂರು ಇದರಲ್ಲಿ ಕೂಡಿದ್ದರಿಂದ ಇದಕ್ಕೆ ತ್ರಿವಟ್ ಎಂದು ಹೆಸರು ಇದೆ. ಇದು ಈಗ ಪಂಡಿತ್ ರಸರಾಜ್ ಅವರು ಬರೆದಿರುವಂತಹದ್ದು. ಇದು ರಾಗ ಮಾಲ್ಕಂಸದಲ್ಲಿ ಕೂಡಿಸಿದ್ದಾರೆ ಪ್ರಸ್ತುತಿ ತ್ರಿವಟ್. बाजत मीरदंग तीरवट शुभ्रंग गतिले प्रगत सब
ನನ್ನ ಈ ಕಥಕ್ ನೃತ್ಯವನ್ನು ಆನಂದಿಸುತ್ತಿರುವಿರಿ ಎಂದು ಭಾವಿಸುತ್ತಿದ್ದೇನೆ. ನನ್ನ ಮುಂದಿನ ಪ್ರಸ್ತುತಿ ಠುಮರಿ. ಠುಮರಿ ಇದು ಕ್ಲಾಸಿಕಲ್, ಹಿಂದೂಸ್ತಾನಿ ಕ್ಲಾಸಿಕಲ್ ಇನ ಒಂದು ಅಂಗವಾಗಿದ್ದು ಆ ಶೈಲಿಯಲ್ಲಿ ಇದನ್ನು ಹಾಡಲಾಗುತ್ತದೆ. ಇದರಲ್ಲಿ ನಾನು ಈಗ ಅಷ್ಟನಾಯಕಿಯರಲ್ಲಿ ಒಬ್ಬಳಾದ ವಿರಹೋತ್ಕಂಠಿತ ನಾಯಕಿಯನ್ನು ಇದರ ಮುಖಾಂತರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಇದು ರಾಗ ಪೀಲು ತಾಳ ಕೆಹರ್ವಾದಲ್ಲಿ ಸಂಯೋಜಿಸಲಾಗಿದೆ. ಇದನ್ನು ನನ್ನ ತಂದೆ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿದ್ದಾರೆ. ಆನಂದಿಸಿ. मोहन तिहारी मैं प्रेम दीवाना
प्रधारे विवेक प्रधारे विवेक प्रधारे ನನ್ನ ಮುಂದಿನ ಪ್ರಸ್ತುತಿ ನಟ್ವರಿ ಕಥಕ್. ಇದರ ವಿಶೇಷತೆ ಏನೆಂದರೆ ಇದರಲ್ಲಿ ಶುದ್ಧವಾಗಿ ನೃತ್ಯವನ್ನು ಮಾಡಲಾಗುತ್ತದೆ. ಈ ಬೋಲುಗಳಿಗೆ ಯಾವುದೇ ಆದ ಕವಿತೆ ಇರುವುದಿಲ್ಲ. ಕವಿತ್ ಅಂತ ಸಪ್ರೇಟ್ ಒಂದು ಬೋಲ್ ಇರುತ್ತದೆ, ಆದರೆ ಅದು ನೃತ್ಯದಲ್ಲಿ ಬರುತ್ತದೆ. ನೃತ್ಯ ಎಂದರೆ ಬೋಲ್ ಹಾಗೂ ಅಭಿನಯ ಎರಡೂ ಇದ್ದುದು. ಅಭಿನಯ ಮಾತ್ರ ಇರುವುದು ನಾಟ್ಯ ಎಂದು ನಾವು ಕರೆಯುತ್ತೇವೆ. ನಿಮ್ಮ ಮುಂದೆ ಆಗಲೇ ಮಾಡಿದ್ದು ನಾನು ಅಭಿನಯ ಪಾರ್ಟ್ ಆಗಿತ್ತು. ಈಗ ಮುಂದೆ ಮಾಡುತ್ತಿರುವುದು ಶುದ್ಧ ನೃತ್ಯ. ಇದು ತೀನ್ ತಾಳದಲ್ಲಿ ಮಾಡುತ್ತೇನೆ, ಆನಂದಿಸಿ. ಕಥಕ್ ನಟ್ವರಿ.
ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ನಮ್ಮ ಮಗಳು ಶ್ರುತಿ ತರಾನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ನಾನೊಂದೆರಡು ಸಂತೋಷದ ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ನೃತ್ಯ ಬಹಳಷ್ಟು ದೈವಿ ಕೃಪೆಯಿಂದ ಬರುವಂತಹ ಒಂದು ಕಲೆ. ನೃತ್ಯ ಆಗಲಿ, ಸಂಗೀತ ಆಗಲಿ, ಯಾವುದೇ ಲಲಿತ ಕಲೆ ದೇವರ ಕೃಪೆಯಿಂದ ಒಲಿಲಿಕ್ಕೆ ಸಾಧ್ಯ ಇಲ್ಲ. ಅದಷ್ಟೇ ಅಲ್ಲದೆ ಕಲಾವಿದನಾದಂಥವರು
ಬಹಳ ಶ್ರದ್ಧೆಯಿಂದ ಗುರುಗಳ ಮುಖಾಂತರ ಕಲೆಯನ್ನು ಸಿದ್ಧಪಡಿಸಿಕೊಳ್ಬೇಕಾಗ್ತದೆ. ಜನ್ಮ ಜನ್ಮಾಂತರಗಳ ಕೃಪೆ ಇರಬೇಕು, ನಮ್ಮ ಹಿರಿಯರ ಕೃಪೆ ಇರಬೇಕು, ದೇವರ ಕೃಪೆ ಇರಬೇಕು, ದೇವರ ಆಶೀರ್ವಾದ ಇರಬೇಕು. ಇವತ್ತಿನ ದಿವಸ ಅಭಿನಯ ಭಾರತೀಯ ಒಂದು ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ಗೆ ನಮ್ಮ ಮಗಳು ಶ್ರುತಿ ಕುಲಕರ್ಣಿ ಇವರಿಗೆ ಅವಕಾಶ ನೀಡಿ ತಮ್ಮ ಮುಂದೆ ನನ್ನ ಕಥಕ್ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಆಭಾರಿಯಾಗಿದ್ದೀವಿ. ಹೀಗಾಗಿ ಅವಳು ಭರತನಾಟ್ಯ ಮತ್ತು ಕಥಕ್ ಅದನ್ನು ಬೇರೆ ಬೇರೆ ಶೈಲಿ ಆದರೂ ಸೇರಿ ಸಮತೋಲನದಿಂದ ಬೇರೆ ಬೇರೆ ನೃತ್ಯ ಶೈಲಿ ಲಕ್ಷ್ಯದಲ್ಲಿ ಇನ್ನೂ ಮಾಡ್ತಾನೇ ಇದ್ದಾಳೆ. ಇದರಲ್ಲಿ ಈ ಸಾಧನೆ ಅನ್ನೋದು ಜೀವನ ಪರ್ಯಂತ ಇರಬೇಕು. ಹೀಗಾಗಿ ತಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ನಾನು ನಮಗೆ ಕೇಳ್ಕೊಳ್ತೇನೆ. ಕೊನೆಯದಾಗಿ ಶ್ರುತಿ ಕುಲಕರ್ಣಿ ಕಥಕ್ನಲ್ಲಿ ಕಾರಣ. Thank you.
ಇದುವರೆಗೆ ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿದ ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ ಅಭಿನಯ ಭಾರತಿ ತಂಡದವರಿಗೆ ನನ್ನ ಅನಂತ ಧನ್ಯವಾದಗಳು. ನಾನು ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಸೂಚನೆಯನ್ನು ಕೋರಲು ಬಯಸುತ್ತೇನೆ. ಇದು ಕಷ್ಟ ಸಮಯ ನಮ್ಮೆಲ್ಲರಿಗೂ. ನಾವು ಮನೆಯಲ್ಲೇ ಇದ್ದು ನಿರಂತರವಾಗಿ ಫ್ರೀಕ್ವೆಂಟ್ಲಿ ನಮ್ಮ ಕೈಗಳನ್ನು ತೊಳೆಯೋಣ. ಅದಷ್ಟೇ ಅಲ್ಲದೆ ಹೊರಗೆ ಹೋಗುವ ಸಂದರ್ಭ ಬಂದಲ್ಲಿ ದಯವಿಟ್ಟು ಮಾಸ್ಕ್ ಅಥವಾ ಡಬಲ್ ಮಾಸ್ಕ್ ಧರಿಸದೆ ಹೋಗಬೇಡಿ. ನಾವೆಲ್ಲರೂ ಈ ಸಂದರ್ಭದಿಂದ ಪಾರಾಗೋಣ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಈ ಎಂಟರ್ಟೈನ್ಮೆಂಟ್ ಎಂಬುದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಅ ಪ್ರಯಾರಿಟಿ. ನಾವು
ಅದನ್ನು ಅರಿತುಕೊಂಡು ನಮ್ಮನ್ನು ನಾವು ಐಡಲ್ ಆಗಿ ಇಟ್ಕೊಳ್ಳೋದು ಬೇಡ. ಯಾವುದಾದ್ರೂ ಕಲೆಯಲ್ಲಿ ತೊಡಗಿಸಿಕೊಳ್ಳೋಣ ಹಾಗೂ ಎಲ್ಲರನ್ನೂ ಈ ಒಂದು ಸಂದರ್ಭದಿಂದ ಹೊರತರಲು ಪ್ರಯತ್ನಿಸೋಣ ಎಂದು ತಮ್ಮೆಲ್ಲರಿಗೂ ಕೋರಿಕೊಳ್ಳುತ್ತೇನೆ. ನನ್ನ ಈ ನೃತ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.